ಆ್ಯಕ್ಚುಲಿ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಖಂಡಿತ ಇದೆ. ನಮ್ಮ ನಾಡು ನುಡಿ ನೆಲ ಜಲ ಭಾಷೆ ಇದಕ್ಕೆ ಬೆಲೆ ಕೊಡೋ ಅಂಥ ಒಬ್ಬರು ನೇತಾರರು ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅನ್ನೋದು ನನ್ನ ಒಂದು ಮಹದಾಸೆ ಐತೆ. ನಾನು ನೋಡ್ದಂಗೆ ನಮ್ಮ ರಾಜ್ಯದ ರಾಜಕಾರಣಿಗಳಲ್ಲಿ ನಾಡು ನುಡಿ ಬಗ್ಗೆ ಆಗಲಿ ಕಾಳಜಿ ಇಲ್ಲ. ಆ ಥರ ಇದ್ರ ಬಗ್ಗೆ ಅವರ ಹೋರಾಟಗಳು ಅದು ಇದು ಎಲ್ಲ ನಾನು ಟಿ ವಿಯಲ್ಲಿ ನೋಡಿದ್ದೀನಿ, ಮತ್ತು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಕೆಲವೊಂದು ವ್ಲಾಗ್ಸ್ ನೋಡಿದ್ದೀನಿ. ಇದೆಲ್ಲ ನೋಡಿದ್ರೆ ಅವರು ಬಂದರೆ ನಮ್ಮ ನಾಡು ನುಡಿಗೆ ಒಂದು ಬೆಲೆ ಇರುತ್ತೆ. ಇವಾಗ ತಮಿಳ್ನಾಡಲ್ಲಿ ಹೇಗೆ ಅವರು ಬೇರೆ ಭಾಷೆಗೆ ಅವರು ಯಾವುದೇ ಮಹತ್ವ ಕೊಡಲ್ಲ, ಆಮೇಲೆ ಅಲ್ಲಿ ಆದ ಕೆಲವೊಂದು ರೂಲ್ಸ್ ಇದೆ, ಇಲ್ಲಿ ಯಾಕೆ ಆಗಲ್ಲ? ಫಸ್ಟ್ ಆಫ್ ಆಲ್ ಇಲ್ಲಿ ಎಜುಕೇಷನಲ್ಲಿ ಒಂದು ಕನ್ನಡ ಪ್ರಥಮ ಭಾಷೆ ತಗೊಳಕ್ಕೆ ಇಲ್ಲಿ ಹೋರಾಟ ಮಾಡಬೇಕು. ಕನ್ನಡದಲ್ಲಿ ಬೋರ್ಡ್ ಹಾಕೋಕ್ಕಿಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಇವತ್ತಿನ ಪರಿಸ್ಥಿತಿಲಿ. ಆ್ಯಕ್ಚುಲಿ ಆ ಥರ ನೋಡಿದ್ರೆ ನಾನು ತಮಿಳ್ನಾಡು ಕೆಲವೊಂದು ಜಿಲ್ಲೆಗಳಲ್ಲಿ ಹೋಗಿದ್ದೆ, ಕೊಯಮತ್ತೂರು ಆ ಕಡೆ ಈ ಕಡೆ. ಅಲ್ಲಿ ನೀವು ನೋಡಿದ್ರೆ ನಾಟ್ ಇವನ್ ಸಿಂಗಲ್ ವರ್ಡು ನೀವು ಇಂಗ್ಲೀಷಲ್ಲಿ ನೋಡೋಕ್ಕಾಗಲ್ಲ, ಬರೇ ತಮಿಳಲ್ಲೇ ಇದೆ. ಬಸ್ ಟಿಕೆಟಲ್ಲಿ ನಾವು ಮೊನ್ನೆ ಮಹಾರಾಷ್ಟ್ರಕ್ಕೆ ಏನ್ಕೊ ಹೋಗಿದ್ದೀವಿ, ಸೊಲ್ಲಾಪುರದಲ್ಲಿ ಬಸ್ ಟಿಕೆಟ್ ಕೊಟ್ಟಿದ್ದಾರೆ. ಆ ಟಿಕೆಟ್ ಮೇಲೆ ಒಂದೇ ಒಂದು ಇಂಗ್ಲೀಷ್ ಪದ ಇಲ್ಲ, ಇನ್ಕ್ಲೂಡಿಂಗ್ ಅಂಕಿಗಳು. ಕನ್ನಡದಲ್ಲೂ ಅಂಕಿಗಳು ಇದೆ. ನಮ್ಮ ಕನ್ನಡ ಅತ್ಯಂತ ಶ್ರೀಮಂತ ಭಾಷೆ. ಅದಕ್ಕೆ ನಾಡು ನುಡಿ ಜಲದ ಬಗ್ಗೆ ಒಂದು ಗೌರವ ಮತ್ತು ಪ್ರತಿಷ್ಠೆ ಇರೋ ಅಂಥವ್ರು ಬಂದರೆ ಒಳ್ಳೆಯದು.